आपण पाहत आहात निपाणी न्यूज, चौफेर घडामोडी। महादेव गल्लीतील महादेव मंदिरात आकर्षक फुलाफळांच्या सजावटीने भाविकांचे मन व नयन तृप्त झाले। महाशिवरात्री निमित्त महादेव गल्लीतील महादेव मंदिराचा परिसर अतिशय गजबजलेला होता। पहाटे श्रीमंत दादाराजे निपाणकर सरकार दाम्पत्यांच्या हस्ते अभिषेक घालून रोहित मल्लू चौगुले यांच्या हस्ते कळस पूजा झाली। गेल्या 3 दिवसापासून मंदिर परिसरात धार्मिक कार्यक्रम पार पडले। आज रविवारी 15 फेब्रुवारी महाशिवरात्री एकादशी निमित्त भाविकांना खिचडीचा प्रसाद वाटप करण्यात आला। संपूर्ण मंदिरामध्ये आकर्षक विद्युत रोषणाई व आकर्षक फुलाफळांची सजावट करण्यात आली होती। ही सजावट सर्वांचे लक्ष वेधून घेणारी ठरली। काल शनिवारी मुलामुलींच्या कलागुणांना वाव देण्याच्या हेतुस्तव भव्य रेकॉर्डॉन स्पर्धेचं आयोजन केलं होतं। यावेळी क्रमांक मिळवलेल्या मुलामुलींना रोख पारितोषिक देऊन गौरवण्यात आले। आज महाशिवरात्री एकादशी निमित्त भाविकांच्या लांबच लांब रांगा पाहायला मिळाल्या। दिवसभरात अनेक मान्यवर व प्रतिष्ठानांनी महादेव मंदिरात दर्शनासाठी उपस्थिती लावली होती। बुधवारी 18 फेब्रुवारी रोजी 1 वाजता भव्य रथोत्सवाच्या मिरवणुकीचं आयोजन करण्यात आलं आहे। भाविकांनी दर्शन घेऊन आपले मनोगत व्यक्त केले। चला तर पाहूया निपाणी महादेव मंदिरातील फुलाफळांची मन उल्हासित करणारी आकर्षक सजावट। शिवाय महादेव गल्ली महादेव मंदिर आज महाशिवरात्री निमित्त अत्यंत निपाणीत असं भव्य महादेव मंदिरला या डेकोरेशन केलेलं आहे। एकदम उत्साहात लोक या मंदिरासाठी या पाहण्यासाठी भरपूर प्रमाणात गर्दी करत आहेत। आणि निपाणीमध्ये असं एक वैशिष्ट्य आहे की दरवर्षी महादेव गल्ली निपाणी या महादेव मंदिरामध्ये दरवर्षी आपल्याला वेगवेगळ्या प्रकारचं एक देखावा व फुलाचं सजावट बघायला मिळते। यासाठी या मंदिरच्या कमिटीनं भरपूर प्रमाणात कष्ट घेऊन अत्यंत चांगल्या पद्धतीनं देखावा केलेला आहे। याचा सर्व निपाणी गावातील सर्व सदस्यांनी हा देखावा मोठ्या प्रमाणात पाहावा असं मी सर्वांना विनंती करतो। ವಿಶೇಷ ಮಹಾದೇವ ಮಂದಿರ ದೇವಸ್ಥಾನ ಸಮಿತಿ ವತಿಯಿಂದ ಜರುಗಲಾಗುವ ಈ ಏಕಾದಶಿ ನಿಮಿತ್ತ ವಿಶೇಷವಾಗಿ ಹಣ್ಣು ಹಂಪಲ ಹಾಗೂ ಭತ್ತಿನ ಈ ಎಲ್ಲ ಹಾಗೂ ವಿಶೇಷವಾಗಿ ಹೂವಿನ ಸೌಂದರ್ಯದೊಂದಿಗೆ ವಿಶೇಷ ಮೆರುಗನ್ನು ಕೊಟ್ಟಿದ್ದು ಇದು ವಿಶೇಷ ಜಾತ್ರೆಯ ಪ್ರತಿ ವರ್ಷದಂತೆ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗ್ತದೆ। ಇಂದಿನ ಅಲಂಕಾರವು ಒಂದು ವಿಶೇಷ ರೀತಿಯಲ್ಲಿ ಪಡೆದಿದ್ದು ಇದು ನಿಪ್ಪಾಣಿ ಊರಿಗೆ ಮತ್ತು ಪರಿಸರಕ್ಕೆ ಒಂದು ವಿಶೇಷ ಮೆರುಗನ್ನು ಕೊಟ್ಟಿದ್ದು ಇದು ನಮ್ಮೆಲ್ಲರ ಭಕ್ತಾದಿಗಳಿಗೆ ಒಂದು ಆನಂದವನ್ನು ಕೊಟ್ಟಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ। ನಾನು ಕರ್ನಾಟಕ ಮುಗಾರದವರು ನಾನು ಪುಣಾಕ್ ಇರ್ತೀವಿ। ನಾವು ಪುಣಾದಿಂದ ಖಾಸ್ ಮೇನ್ ಗಂಡ ಹೆಂಡತಿ ಇಬ್ಬರು ಬಂದೇವಿ ಇಲ್ಲಿ ನಮ್ಮ ಅತ್ತಿ ಊರಿದು। ಅದಕ್ಕೆ ನಾನು ಇಲ್ಲಿ ನೋಡಲೇ एकदम ಸೂಪರ್ ಮಾಡ್ಯಾರ, ಡೆಕೋರೇಷನ್ ಮಾಡ್ತದ, ವ್ಯವಸ್ಥೆ ಅನ್ನಿಸ್ತದ, ಚಂದ ಇದು ಮಾಡ್ಯಾರ, ದರ್ಶನ ಚಂದ ಆಗ್ತದೆ। ನೋಡಿದ ನಂತರ ಸ್ವಲ್ಪ ಸಮಾಧಾನ ಆಗ್ತದೆ। ಇಲ್ಲಿ ನೋಡಿದರೆ ಏನಪ್ಪ ಇನ್ನು ಐತಿ ಈ ಒಂದು ಹೂದ ಅಲಂಕಾರ ನಿಮಗೆ ಹೇಗೆ ಅನಿಸ್ತು? ಏನಂದ್ರಿ ಈ ಒಂದು ಹೂದ ಅಲಂಕಾರ ನಿಮಗೆ ಹೇಗೆ ಅನಿಸ್ತು? ಸೂಪರ್ ಅದ ಅಲಂಕಾರ ಸೂಪರ್ ಮಾಡಿದ್ದಾರೆ। ಡೆಕೋರೇಷನ್ ಏಕ್ ನಂಬರ್, ಸಿಸ್ಟಮೆಟಿಕ್ನು ಮಾಡ್ಯಾರ। ಎಲ್ಲ ವ್ಯವಸ್ಥೆ ದರ್ಶನ ಮಾಡೋದು ಎಲ್ಲ ಏಕ್ ನಂಬರ್ ಆಗ್ಯಾರ। ಏನು ಹೆಸರು इडलीचे कारण ಇಲ್ಲ, एकदम चांगलं आहे, सुपर झालं आहे। एकदम असं कुठं बघितलं नाही। आणि पण पुण्यात राहतो, पुण्यात पण आहे, पण एवढं ह्या निपाणीच्या गावानं अप्रतिम केले, बरं वाटलं। ಇವತ್ತು ಮಹಾಶಿವರಾತ್ರಿಯ ನಿಮಿತ್ತವಾಗಿ ಎಲ್ಲ ಒಂದು ನಿಪ್ಪಾಣಿಯ ಭಕ್ತರಿಗೆ ವಂದನೆಗಳು। ಈ ಒಂದು ಮಹಾದೇವ ಮಂದಿರದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಶಿವನ ದರ್ಶನವನ್ನು ಪಡೆದು ಧನ್ಯರಾಗಿದ್ದಾರೆ। ಮತ್ತು ಇಲ್ಲಿ ಆಯೋಜಿಸಿರ್ತಕ್ಕಂಥ ಎಲ್ಲ ಒಂದು ಆಯೋಜಕರು ಕೂಡ ತುಂಬ ಒಂದು ಸಂತೋಷದಿಂದ ತಮ್ಮ ಒಂದು ಅನುದಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ। ಸ್ವಲ್ಪ ಪ್ರಮಾಣದ ಅಲ್ಪೋಪಹಾರವನ್ನು ಇಲ್ಲಿ ಎಲ್ಲ ಭಕ್ತರಿಗೂ ಕೂಡ ಕೊಡಲಾಗುತ್ತಿದೆ। ಎಲ್ಲರೂ ಅದರವನ್ನು ಪ್ರಸಾದವನ್ನು ಪಡೆದುಕೊಂಡು ಧನ್ಯರಾಗುತ್ತಿದ್ದಾರೆ। ಅದರಂತೆ 18ನೇ ತಾರೀಕು ಈ ಒಂದು ಮಹಾದೇವ ಮಂದಿರದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ। ಮತ್ತು ಹಾಗೆ ಇವತ್ತು
ಈ ಒಂದು ಶಿವರಾತ್ರಿಯ ದಿನದಂದು ರಥದ ಕಳಸಾರೋಹಣವನ್ನು ಕೂಡ ಜರುಗಿಸಲಾಯಿತು. ಹಾಗೆ 20ನೇ ತಾರೀಕು ಮಹಾಪ್ರಸಾದವನ್ನು ಕೂಡ ಆಯೋಜಿಸಲಾಗಿದೆ. ಎಲ್ಲ ಭಕ್ತರು ಅದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನಾವು ಇಲ್ಲಿ ಈ ಒಂದು ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಮದುವೆ ಮಂದಿರದಲ್ಲಿ ಪ್ರತಿ ವರ್ಷವೂ ಕೂಡ ವಿಚಿತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅರೇಂಜನ್ನು ಮಾಡ್ತಾರೆ. ಅದರಂತೆ ಈ ವರ್ಷ ಕೂಡ ಶಿವರಾತ್ರಿಯ ನಿಮಿತ್ತವಾಗಿ ಅದ್ಭುತವಾಗಿರ್ತಕ್ಕಂಥ ಅರೇಂಜ್ ಮಾಡಿದ್ದಾರೆ. ಒಂದು ಕಬ್ಬು, ಆಮೇಲೆ ಇದು ಒಂದು ಭತ್ತ, ಹೂ, ಎಲೆ, ಪ್ರತಿಯೊಂದು ಹಣ್ಣು ಹಂಪಲುಗಳನ್ನು ಬಳಸಿಕೊಂಡು ಮಾಡಿರ್ತಕ್ಕಂಥ ಅಲಂಕಾರ ತುಂಬ ಒಂದು ಅದ್ಭುತವಾಗಿದೆ. ಹೋದ ವರ್ಷ ಎಲ್ಲ ಶಿವನ ಒಂದು 12 ಜ್ಯೋತಿರ್ಲಿಂಗದ ಮಾಡಿದ್ರು. ಈ ವರ್ಷ ಈ ರೀತಿಯಾಗಿರ್ತಕ್ಕಂಥದ್ದು ಮಾಡಿದರು. ಮತ್ತು ಅಲ್ಲದೇ ಈ ಒಂದು ಮಂಟಪದ ಎದುರುಗಡೆ ಒಂದು ಚಿಕ್ಕ ಪ್ರಮಾಣದ ಮಹಾದೇವ ಮಂದಿರದ ಒಂದು ಪ್ರತಿರೂಪವನ್ನು ತಯಾರು ಮಾಡಿದ್ದಾರೆ. ಅದು ಕೂಡ ನಮಗೆ ಅದ್ಭುತ ಅನಿಸೈತಿ. ಎಲ್ಲರಿಗೂ ಸಂತೋಷವನ್ನು ಮಾಡ್ತಕ್ಕಂಥ ಕೆಲಸ. ಈ ವರ್ಷ ಪ್ರತಿ ಸಲದಂತೆ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ವಿಶೇಷ ಅಂತಂದ್ರೆ ಈ ಸಮೀಪದ ಒಂದು ಮಂಟಪದಲ್ಲಿ ಶಿವನ ಒಂದು ವಿಶೇಷ ಮಂಟಪವನ್ನು ಮಾಡಿ ಒಂದು ಜನರಿಗೆ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಲಾಗಿದೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಭಕ್ತರು ಈ ಒಂದು ಮಹಾದೇವನ ಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಮಂದಿರದಿಂದ ಮಹಾದೇವನ ಆಶೀರ್ವಾದವನ್ನು ಪಡೆದು ಅಲ್ಪೋಪಹಾರವನ್ನು ಕೂಡ ಸ್ವೀಕರಿಸಿ ತೆರಳುತ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಈ ಒಂದು ಮಂದಿರವನ್ನು ಅಲಂಕಾರ ಹಣ್ಣು ಮತ್ತು ಕಾಯಿಗಳಿಂದ ಅಲಂಕಾರ ಮಾಡಲಾಗಿದೆ. ಈ ವರ್ಷ ಅಂತೂ ವಿಶೇಷವಾಗಿದೆ. ಮಹಾಶಿವರಾತ್ರಿಯ ನಮಸ್ಕಾರಗಳು, ವಂದನೆಗಳು. ಎಲ್ಲರಿಗೆ ಶುಭವಾಗಲಿ. ಆ ದೇವರು ಭಗವಂತ ಮಹಾದೇವ तम्मेಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳಿ ಆ ಮಹಾದೇವನಲ್ಲಿ ಬೇಡುತ್ತಾ ನನ್ನ ಮಾತು महादेवाची खूप मोठी जत्रा आहे. तर सर्व भाविकांनी महादेवाच्या दर्शनास यावे व यावर्षी महादेवाचे केदारनाथ मंदिर नाळाच्या सालपाटांनी बनवले आहे. त्याचं दर्शन घेण्यासाठी सर्व महादेव भक्तांनी यावे अशी माझी नम्र विनंती. थँक्यू. महाशिवरात्रीचा कार्यक्रम आज भव्य प्रमाणात चालू आहे. आज मला असं सांगावंसं वाटतं की बऱ्याच वर्षापासून हा शिवरात्री कार्यक्रम महादेवामध्ये चालू होतो. पण आजच्या ह्या नवीन याच्यामध्ये आज मला सुंदर एक असा आनंद झाला की आज देवळाकडे बघितल्यानंतर एक नवीनच सजावट, फुलांची म्हणा, फळांची म्हणा, अशा पद्धतीची सजावट बघून एक हर्षानंद झाला. आणि आज खरोखर त्या देवालयामध्ये तृप्त झाल्यासारखं मला वाटलं. असं मला आज ह्यावर्षी वाटत आहे. त्या सर्व जे कमिटी आहे त्याला मी धन्यवाद देतो. शिवरात्रीच्या हार्दिक शुभेच्छा. यावेळी महाशिवरात्रीनिमित्त महादेव गल्लीत महादेव मंदिरमध्ये फुलाचं डेकोरेशन केलेलं आहे, फळांचं डेकोरेशन केलेलं आहे. पण अगदी भेट द्यावे महादेव मंदिरला आणि महाशिवरात्रीची हार्दिक शुभेच्छा आपल्याला. अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.